ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 244ನೆಯ ತಿರುನಾಮ ಸಾಧು. ಈ ಕತೆ ಮಹಾಭಾರತದ ಅನುಶಾಸನ ಪರ್ವದಿಂದ ಬಂದಿದೆ. ಉಪಮನ್ಯು ಎಂಬ ಚಿಕ್ಕ ಹುಡುಗನಿದ್ದನು. ಅವನು ಒಬ್ಬ ಬಡ ಋಷಿಯ ಮಗ. ಒಂದು ದಿನ ಅವನು ತನ್ನ ತಂದೆಯ ಜೊತೆ ಒಬ್ಬ ಶ್ರೀಮಂತನ ಮನೆಗೆ ಹೋದಾಗ ಮೊದಲ ಸಲ ಅವನು ಹಸುವಿನ ತಾಜಾ ಹಾಲನ್ನು ಕುಡಿದನು. ಮನೆಗೆ ವಾಪಸ್ ಬಂದ ಮೇಲೆ ಬಡತನದಲ್ಲಿದ್ದ ತನ್ನ ತಾಯಿಯ ಹತ್ತಿರ ನನಗೂ ಒಂದು ಲೋಟ ಹಾಲು ಬೇಕು ಅಂತ ಹಠ ಹಿಡಿದನು. ಅಳುತ್ತಿರುವ ಮಗನನ್ನು ಸಮಾಧಾನಪಡಿಸಲು ತಾಯಿಯು ಬೇರೆ ದಾರಿ ಇಲ್ಲದೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ನೀರಿಗೆ ಬೆರೆಸಿ ಕಲಸಿ ಮಗನಿಗೆ ಕುಡಿಯಲು ಕೊಟ್ಟಳು. ಅಮಾಯಕ ಮಗುವಾಗಿದ್ದ ಉಪಮನ್ಯು ಅದನ್ನು ಒಂದು ಸಿಪ್ ಕುಡಿದ ತಕ್ಷಣವೇ ಅದು ನಕಲಿ ಹಾಲು ಎಂದು ಕಂಡುಹಿಡಿದನು. ಅಮ್ಮ, ಇದು ಕೇವಲ ಹಿಟ್ಟಿನ ನೀರು. ಹಸಿವಿನಿಂದ ನನ್ನ ಗಂಟಲು ಉರಿಯುತ್ತಿದೆ. ನನಗೆ ಎಲ್ಲಿದೆ ನಿಜವಾದ ಸಿಹಿ ಹಾಲು ಎಂದು ಜೋರಾಗಿ ಅಳಲು ಪ್ರಾರಂಭಿಸಿದನು. ಭಗವಂತನ ಪರಮ ಭಕ್ತೆಯಾಗಿದ್ದ ತಾಯಿಯು ಮಗನ ಕಣ್ಣೀರು ಒರೆಸಿ, ಮಗು, ನಾವು ಸಾಮಾನ್ಯ ಮಾನವರು, ಏನೂ ಮಾಡಲು ಸಾಧ್ಯವಿಲ್ಲ. ಆದರೆ ಆ ಶ್ರೀಮನ್ನಾರಾಯಣನೇ ಎಲ್ಲದಕ್ಕೂ ಆಧಾರ. ಆತನು ಕ್ಷೀರಸಾಗರ ಅಂದರೆ ಹಾಲಿನ ಸಮುದ್ರದಲ್ಲೇ ನೆಲೆಸಿದ್ದಾನೆ. ನಿನಗೆ ನಿಜವಾಗಿಯೂ ಹಾಲು ಬೇಕಾದರೆ ಆತನನ್ನೇ ಪ್ರಾರ್ಥಿಸು ಎಂದಳು. ತಾಯಿಯ ಮಾತನ್ನೇ ಸಂಪೂರ್ಣ ಸತ್ಯ ಅಂತ ನಂಬಿದ ಆ ಚಿಕ್ಕ ಮಗು ದಟ್ಟವಾದ ಕಾಡಿಗೆ ಹೊರಟು ಹೋದನು. ಅಲ್ಲಿ ಒಂದು ಕಲ್ಲಿನ ಮೇಲೆ ಕುಳಿತು ಕಣ್ಣು ಮುಚ್ಚಿ ತುಂಬ ಭಕ್ತಿಯಿಂದ ಭಗವಂತನನ್ನು ನೆನೆಯುತ್ತಾ ಕಠಿಣ ತಪಸ್ಸು ಮಾಡಲು ಶುರು ಮಾಡಿದನು. ಒಂದು ಲೋಟ ಹಾಲಿಗಾಗಿ ಆ ಮಗು ಹೃದಯದಿಂದ ಮಾಡಿದ ಪ್ರಾರ್ಥನೆಯ ಶಕ್ತಿ ಎಷ್ಟಿತ್ತೆಂದರೆ ಅದು ಸ್ವರ್ಗಲೋಕವನ್ನೇ ನಡುಗಿಸಿತು. ಒಂದು ಲೋಟ ಹಾಲಿಗಾಗಿ ತನ್ನ ಚಿಕ್ಕ ಭಕ್ತ ಪಡುತ್ತಿದ್ದ ಕಷ್ಟವನ್ನು ಕಂಡ ಭಗವಂತನ ಮನಸ್ಸು ಸಂಪೂರ್ಣವಾಗಿ ಕರಗಿ ಹೋಯಿತು. ಭಗವಂತನು ನಗುತ್ತಾ ಪರಮಪದದಿಂದಲೇ ಹಾಲಿನ ಸಮುದ್ರವನ್ನು ಆ ಕಾಡಿಗೆ ತಂದನು. ಆ ಕಾಡಿನಲ್ಲೇ ಸಾಕ್ಷಾತ್ ಕ್ಷೀರಸಾಗರವನ್ನೇ ಹರಿಸಿ ತಂದು ಮಗುವಿನ ಮುಂದೆ ನಿಲ್ಲಿಸಿದನು. ಇಡೀ ಕಾಡು ಶುದ್ಧವಾದ ಸಿಹಿಯಾದ ದಿವ್ಯ ಹಾಲಿನ ಸಮುದ್ರದಿಂದ ತುಂಬಿ ಹೋಯಿತು. ಭಗವಂತನು ಆ ಮಗುವಿನ ಮುಂದೆ ಪ್ರತ್ಯಕ್ಷನಾಗಿ ಆತನನ್ನು ಎತ್ತಿ ಮುದ್ದಾಡಿ ಹೊಟ್ಟೆ ತುಂಬ ಹಾಲು ಕುಡಿಯಲು ಹೇಳಿದನು. ಹೀಗೆ ಆ ಮಗುವಿನ ಬಡತನವನ್ನು ಶಾಶ್ವತವಾದ ಸಮೃದ್ಧಿಯನ್ನಾಗಿ ಬದಲಾಯಿಸಿದನು. ಯಾವುದೇ ಅಹಂಕಾರವಿಲ್ಲದೆ ಇತರರ ಮಾತನ್ನು ಕೇಳುವ ಸಾಧುವಿನಂತೆ ಭಗವಂತನು ತನ್ನನ್ನು ಪ್ರೀತಿಸುವ ಭಕ್ತರ ದುಃಖದ ಕೂಗಿಗೆ ತಕ್ಷಣವೇ ಸ್ಪಂದಿಸುತ್ತಾನೆ. ಸಾಧು ಎಂದರೆ ತನ್ನ ಭಕ್ತರು ಕೇಳಿದ್ದನ್ನೆಲ್ಲ ನೆರವೇರಿಸಿಕೊಡುವವನು ಎಂದು ಅರ್ಥ. ಕೃಷ್ಣನಾಗಿ ಆತ ಅರ್ಜುನನ ರಥವನ್ನು ನಡೆಸುವ ಸಾರಥಿಯಾಗಲು ತಕ್ಷಣ ಒಪ್ಪಿಕೊಂಡನು. ಅಷ್ಟೇ ಅಲ್ಲದೆ ಪಾಂಡವರ ದೂತನಾಗಿಯೂ ಸೇವೆ ಸಲ್ಲಿಸಿದನು. ಇಂದಿನ ತಿರುನಾಮಕ್ಕೆ ಸಂಬಂಧಿಸಿದ ಪುರುಷ ಸೂಕ್ತದ ಮಂತ್ರ ಹರಿ ಓಂ. ಹುಪ್ ಪ್ರಾಕಾವ್ಯಾಂ ಉಶನೇ ವಬ್ರುವಾಣ ದೇವೋ ದೇವಾ ನಾಂಜನಿ ಮಾವಿವತ್ತಿ ಮಾಹಿವ್ರತಾ ಶುಚಿಬಾಹ ಧುಪ್ಪವಾಕಃ ಹವ್ ಹವ್ ಹುಪ್ ಪಾದಾವರ ಓ ಅಭಿ ಆಯಿ ತೀರಾಯಿ ಭಾನ್. ಹರಿ ಓಂ. ನಾವು ಪ್ರತಿದಿನ ಸಾಧವೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಮನಸ್ಸಿನಲ್ಲಿರುವ ಪ್ರಾರ್ಥನೆಯನ್ನು ಕೇಳುತ್ತಾನೆ. ನಮ್ಮ ಕಷ್ಟಗಳನ್ನು ದೂರ ಮಾಡಿ ತನ್ನ ಅನುಗ್ರಹದಿಂದ ನಮ್ಮ ಜೀವನವನ್ನು ಸಂತೋಷದಿಂದ ತುಂಬಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.